ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಹಸೆ ಖಾರದ ಆಮ್ಲೆಟ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳಿ. ಇದಕ್ಕೆ ಬೇಕಾದ ಸಾಮಾನನ್ನು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊಟ್ಟೆ ಹೊಡಿತಾ ಇದ್ದೀನಿ, 2 ಮೊಟ್ಟೆ. ನಾನು ಹಸೆ ಖಾರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಹಸೆ ಖಾರ ಪೇಸ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಕೊತ್ತಂಬರಿ ಸೊಪ್ಪು ಮೇಲೆ. ಇವಾಗ ಅರಿಶಿಣದ ಪುಡಿ, ಒಂಚೂರು ಅರಿಶಿಣದ ಪುಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದು ಹಸೆ ಖಾರದ ಪೇಸ್ಟ್ ಇರ್ತದಲ್ಲ, ಇದೆಲ್ಲ ಕಡೆ ಹರಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೊರೆ ಬರುತ್ತೆ, ಥರ ಫುಲ್ಲು ಮಾಡಿಕೊಂಡು ಇವಾಗ ಬಾಣಲಿನ ಕಾಯಕ್ಕಿಡೋಣ. ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನೋಡಿರಿ, ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಒಂಚೂರು ಕಾಯಲಿ, ಕಾದ್ಮೇಲೆ ಆಮ್ಲೆಟ್ ಸುರಿಯೋಣ. ಇವಾಗ ಆಮ್ಲೆಟ್ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಹರಡುವಾಗ ನೋಡಿ ಫ್ರೆಂಡ್ಸ್, ಈ ಥರ ನಾವು ಬಾಳಿಗೆ ಎಷ್ಟು ಅಗಲಿರ್ತೈತೆ ಆ ಥರ ನೀವು ದೊಡ್ಡದಾದರೂ ತಗೋಬೋದು, ಸಣ್ಣದಾಗ್ತದೆ. ತೇವೆ ಮೇಲೆ ಆದರೂ ಹಾಕೋಬೋದು, ಆದರೆ ನನಗೆ ಇದೇ ಸೆಟ್ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿನಿ. ನೋಡಿ, ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ, ಎಣ್ಣೆ ಹಿಡಿತೇವೆ. ಹಾಗೆ ಮೊಟ್ಟೆ ಮಾಡೋದರಿಂದ ರುಚಿ ಬರೋದಿಲ್ಲ. ಈ ಥರ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬರ್ತದೆ. ಸ್ಮೆಲ್ ಆ ಥರ ಇದೆ, ಈ ಥರ ಈಗ ತಿಂದುಬಿಡೋಣ ಅನ್ನಂಗೆ ಚೆಂದ ಬರ್ತದೆ ಸ್ಮೆಲ್ಲು. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಒಳಗೆಲ್ಲ ಬೆಂದಿರಬೇಕು. ಒಮ್ಮೊಮ್ಮೆ ಅದು ಬೆಂದಿರೋದಿಲ್ಲ, ಸ್ವಲ್ಪ ಅದನ್ನು ನಾವು ಈ ಥರ 2 ಬಾರಿ ಸ್ಕಿಪ್ ಮಾಡಿ ಇದ್ರ ಮೇಲೆ ಹಾಕಿದಾಗ ಇದು ನಮಗೆ ಚೆನ್ನಾಗಿ ಬರ್ತದೆ. ಇವಾಗ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಫೈನಲ್ ಇವಾಗ ಬಂದಿದೆ. ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಹಾಗೆ ಟೇಸ್ಟಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಫೇಸ್ ಫಾಲೋ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.